ಜಾಗತಿಕ ಮಟ್ಟದಲ್ಲಿ ಬೆಂಗಳೂರಿನ ಮಾನ ಹರಾಜಾಗಿದೆ. ಟ್ರಾಫಿಕ್ನಲ್ಲೇ ನಿಂತ್ಕೊಂಡು ಮೂತ್ರ ವಿಸರ್ಜನೆ ಮಾಡಿದ್ದಾರೆ. ಅಯ್ಯೋ ಶೇಮ್ ಶೇಮ್ ಅಂತಿದ್ದಾರೆ ಜನ. ಜಾಗತಿಕ ಮಟ್ಟದಲ್ಲಿ ಬೆಂಗಳೂರಿನ ಮಾನ ಹರಾಜಾಗಿದೆ. ಈಗಾಗಲೇ ಟ್ರಾಫಿಕ್ ವಿಷಯದಲ್ಲಿ 2ನೇ ಸ್ಥಾನವನ್ನು ಪಡ್ಕೊಂಡಿದೆ ಬೆಂಗಳೂರು. ಆ ರೀತಿ ಒಂದ್ ರೀತಿ ಮಾನ ಹರಾಜಾಗಿದ್ರೆ ಈಗ ಟ್ರಾಫಿಕ್ನಲ್ಲಿ ನಿಂತ್ಕೊಂಡು ಮೂತ್ರ ವಿಸರ್ಜನೆ ಮಾಡಿದ್ದಾರೆ ವ್ಯಕ್ತಿಯೊಬ್ಬರು. ಈ ಮೂಲಕ ಮತ್ತೊಮ್ಮೆ ಬೆಂಗಳೂರಿನ ಮಾನ ಹರಾಜಾಗಿದೆ. ಚಂದಾಪುರ ಫ್ಲೈಓವರ್ ಮೇಲೆ ಮೂತ್ರ ವಿಸರ್ಜನೆ ಮಾಡಿದ್ದಾರೆ ವ್ಯಕ್ತಿ. ಕಿಲೋಮೀಟರ್ ಗಟ್ಟಲೆ ಟ್ರಾಫಿಕ್ ಜಾಮ್ ಉಂಟಾಗಿತ್ತು. ಗಂಟೆಗಟ್ಟಲೆ ಟ್ರಾಫಿಕ್ ಇದ್ದಿದ್ರಿಂದ ಕಾರ್ನಿಂದ ಕೆಳಗಿಳಿದು ರಸ್ತೆಯಲ್ಲೇ ಮೂತ್ರ ವಿಸರ್ಜನೆ ಮಾಡಿದ್ದಾರೆ. ಚಂದಾಪುರ ಫ್ಲೈಓವರ್ ಮೇಲೆ ಈ ಒಂದು ಘಟನೆ ನಡೆದಿರುವಂತದ್ದು. ಜಾಗತಿಕ ಮಟ್ಟದಲ್ಲಿ ಬೆಂಗಳೂರಿನ ಮಾನ ಹರಾಜಾಗ್ತಾ ಇದೆ. ಟ್ರಾಫಿಕ್ನಲ್ಲಿ 2ನೇ ಸ್ಥಾನವನ್ನು ಪಡ್ಕೊಂಡಿದೆ. ಈಗ ಮತ್ತೊಮ್ಮೆ ಟ್ರಾಫಿಕ್ನ ಸಮಸ್ಯೆಯಿಂದಾಗಿ ಮತ್ತೊಮ್ಮೆ ಮಾನ ಹರಾಜಾಗೋ ರೀತಿ ಆಗಿದೆ. ಗಂಟೆಗಟ್ಟಲೆ ಈ ಟ್ರಾಫಿಕ್ನಲ್ಲಿ ಸಿಲುಕಿದ್ರೆ ಮತ್ತೇನಾಗುತ್ತೆ? ಆ ವ್ಯಕ್ತಿ ಕಾರ್ನಿಂದ ಕೆಳಗಡೆ ಇಳಿದಿದ್ದಾರೆ. ರಸ್ತೆಯಲ್ಲೇ ನಿಂತ್ಕೊಂಡು ಮೂತ್ರ ವಿಸರ್ಜನೆ ಮಾಡಿದ್ದಾರೆ. ಆ ಹಿಂಬದಿ ಇದ್ದಂತಹ ಕಾರಿನ ವ್ಯಕ್ತಿಯೋರ್ವ ಮೊಬೈಲ್ನಲ್ಲಿ ಅದನ್ನ ಸೆರೆ ಹಿಡಿದು ಅದನ್ನ ವೈರಲ್ ಮಾಡಿಬಿಟ್ಟಿದ್ದಾರೆ. ಇದರಿಂದಾಗಿ ಬೆಂಗಳೂರಿನ ಮಾನ ಮತ್ತೊಮ್ಮೆ ಜಾಗತಿಕ ಮಟ್ಟದಲ್ಲಿ ಹರಾಜಾಗೋ ರೀತಿ ಆಗಿದೆ. ಅಯ್ಯೋ ಶೇಮ್ ಶೇಮ್ ಅಂತ ಜನ ಹೇಳ್ತಿದ್ದಾರೆ. ಚಂದಾಪುರ ಫ್ಲೈಓವರ್ ಮೇಲೆ ಈ ಒಂದು ಘಟನೆ ನಡೆದಿರುವಂತದ್ದು. ಕಿಲೋಮೀಟರ್ ಗಟ್ಟಲೆ ಟ್ರಾಫಿಕ್ ಜಾಮ್ ಉಂಟಾಗಿತ್ತು. ನೋಡಿ, ವಿಜುವಲ್ಸ್ ಅಲ್ಲಿ ಗಮನಿಸ್ತಿದೀವಿ ನಾವು ಎಷ್ಟರ ಮಟ್ಟಿಗೆ ಟ್ರಾಫಿಕ್ ಜಾಮ್ ಇದೆ ಅಂತ. ಗಂಟೆಗಟ್ಟಲೆ ಟ್ರಾಫಿಕ್ ಜಾಮ್ ಉಂಟಾದ್ರೆ ಈ ರೀತಿ ದುರ್ಘಟನೆಗಳು ನಡೆಯುವಂಥದ್ದು ಸಹಜ ಅನ್ನೋ ರೀತಿ ಆಗೋಗ್ಬಿಟ್ಟಿದೆ. ಈಗಾಗಲೇ ಒಂದ್ಸಲ ಹರಾಜಾಗ ಆಗಿದೆ ಮಾನ. ಬೆಂಗಳೂರಿನ ಮಾನ ಜಾಗತಿಕ ಮಟ್ಟದಲ್ಲಿ ಹರಾಜಾಗಿದೆ. ಈಗ ಮತ್ತೊಮ್ಮೆ ಅದೇ ರೀತಿಯ ಘಟನೆ ನಡೆದಿರುವಂಥದ್ದು. ಟ್ರಾಫಿಕ್ನ ಕಾರಣದಿಂದಾಗಿ ವ್ಯಕ್ತಿಯೋರ್ವ ಗಂಟೆಗಟ್ಟಲೆ ಕಾದು ನಂತರ ಕಾರಿನಿಂದ ಹೊರಗೆ ಇಳಿದು ರಸ್ತೆಯಲ್ಲೇ ಮೂತ್ರ ವಿಸರ್ಜನೆ ಮಾಡಿದ್ದಾರೆ. ಫ್ಲೈಓವರ್ ಮೇಲೆ ಮೂತ್ರ ವಿಸರ್ಜನೆ ಮಾಡಿದ್ದಾರೆ ವ್ಯಕ್ತಿಯೊಬ್ಬ. ಈ ವಿಡಿಯೋ ವೈರಲ್ ಆಗಿದ್ದು ಈಗ ಬೆಂಗಳೂರಿನ ಟ್ರಾಫಿಕ್ನ ಪರಿಸ್ಥಿತಿ ಯಾವ ಮಟ್ಟಕ್ಕಿದೆ ಅನ್ನುವಂಥದ್ದು ಜಗಜ್ಜಾಹೀರಾಗೋ ರೀತಿ ಆಗಿದೆ. ಇನ್ನು ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡೋದಕ್ಕೆ ನಮ್ಮ ಪ್ರತಿನಿಧಿ ಚಂದ್ರಪ್ಪ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಿದ್ದಾರೆ. ಚಂದ್ರಪ್ಪ, ಈಗಾಗಲೇ ಬೆಂಗಳೂರಿನ ಟ್ರಾಫಿಕ್ನಲ್ಲಿ 2ನೇ ಸ್ಥಾನವನ್ನ ಪಡ್ಕೊಂಡು ಈಗಾಗಲೇ ಜಾಗತಿಕ ಮಟ್ಟದಲ್ಲಿ ಮಾನ ಹರಾಜಾಗಿದೆ. ಈಗ ಮತ್ತೊಮ್ಮೆ ಅದೇ ಟ್ರಾಫಿಕ್ನ ಕಾರಣದಿಂದಾಗಿ ವ್ಯಕ್ತಿಯೊಬ್ಬ ರಸ್ತೆಯಲ್ಲಿ ಮೂತ್ರ ವಿಸರ್ಜನೆ ಮಾಡೋ ರೀತಿ ಆಗಿದೆ. ಏನೆಲ್ಲ ಅಪ್ಡೇಟ್ಸ್ ಸಿಗ್ತಾ ಇದೆ? ಚೈತ್ರ, ಇವತ್ತು ಬೆಳಿಗ್ಗೆ ಸುಮಾರು 8 ಗಂಟೆ ಸುಮಾರಿಗೆ ಕಾರಿನ ಸವಾರ ಓರ್ವ ಯೂರಿನ್ ಅಂದ್ರೆ ಮೂತ್ರ ವಿಸರ್ಜನೆ ಮಾಡ್ಲಿಕ್ಕೆ ಆತ ಹರಸಾಹಸ ಪಟ್ಟು ಕೊನೆಗೆ ತೀರಾ ಅರ್ಜೆಂಟ್ ಆದಾಗ ಬೆಂಗಳೂರು ಹೊರವಲಯ ಆನೇಕಲ್ ತಾಲೂಕಿನ ಚಂದಾಪುರ ಫ್ಲೈಓವರ್ ಮೇಲೆನೆ ಕಾರ್ನ 2 ಡೋರ್ಗಳನ್ನ ಓಪನ್ ಮಾಡಿ ಅಲ್ಲೇ ನಡು ರಸ್ತೆಯಲ್ಲಿ ಮೂತ್ರ ವಿಸರ್ಜನೆ ಮಾಡಿದ್ದಾರೆ. ಇದಕ್ಕೆ ಕಾರಣ ಏನಂತ ಹೇಳಿದ್ರೆ, ಸುಮಾರು ಅರ್ಧ ತಾಸು ಬೆಂಗಳೂರು ಮತ್ತೆ ಹೊಸೂರು ಮುಖ್ಯ ರಸ್ತೆ ಸಂಪೂರ್ಣವಾಗಿ ಟ್ರಾಫಿಕ್ ಜಾಮ್ ಆಗಿರುವಂತದ್ದು. ಕಳೆದ 1 ವರ್ಷದಿಂದ ಈ ಒಂದು ಹೊಸೂರು ಮುಖ್ಯ ರಸ್ತೆ ಇದೆ, ಇದು ತಮಿಳುನಾಡಿನ ಚೆನ್ನೈ ಮತ್ತೆ ಬೆಂಗಳೂರಿಗೆ ಸಂಪರ್ಕ ಕಲ್ಪಿಸತಕ್ಕಂತ ಪ್ರಮುಖ ರಸ್ತೆ. ಸೊ ಈ ರಸ್ತೆಯಲ್ಲಿ ಕಾಮಗಾರಿ ನಡೀತಾ ಇದೆ. ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ಈ ಒಂದು ಕಾಮಗಾರಿಯನ್ನು ನಡೆಸ್ತಾ ಇದ್ದಾರೆ. ಆದ್ರೆ ಈ ಒಂದು ಕಾಮಗಾರಿ ಆಮೆಗತಿಯಲ್ಲಿ ನಿಧಾನಗತಿಯಲ್ಲಿ ಸಾಗ್ತಾ ಇದೆ. ಹಾಗಾಗಿ ಪ್ರತಿದಿನವೂ ಕೂಡ ವಾಹನ ಸವಾರರು ಹೈರಾಣಾಗಿ ಹೋಗಿದ್ದಾರೆ. ಈ ಒಂದು ರಸ್ತೆಯಲ್ಲಿ ಸಾಗ್ಬೇಕಾದ್ರೆ ಹೊಸೂರಿನಿಂದ ಬೆಂಗಳೂರಿಗೆ ಬರ್ಬೇಕಾದ್ರೆ ಈ ಮೊದಲು 1 ತಾಸು ಸಮಯ ತೆಗೆದುಕೊಳ್ತೈತೆ. ಆದ್ರೆ ಈಗ 3 ತಾಸು ಕೆಲವೊಂದು ಸಂದರ್ಭದಲ್ಲಿ ಬೆಳಿಗ್ಗೆ ಒಂದು 8 ರಿಂದ 9 ಗಂಟೆ ಅಥವಾ 11 ಗಂಟೆ ಈ ಒಂದು ಸುಮಾರಿನಲ್ಲಿ ಪೀಕ್ ಅವರ್ ನಲ್ಲಿ ಸಾಕಷ್ಟು ಈ ಒಂದು ಹೆದ್ದಾರಿಯಲ್ಲಿ ಟ್ರಾಫಿಕ್ ಜಾಮ್ ಆಗ್ತದೆ. ಹಾಗಾಗಿ ಇವತ್ತು ಬೆಳಿಗ್ಗೆ ಸುಮಾರು 8:30 ಸುಮಾರಿಗೆ ಒಬ್ಬ ಕಾರಿನ ಪ್ರಯಾಣಿಕ ಆತ ಮೂತ್ರ ವಿಸರ್ಜನೆ ತಡ್ಕೊಳ್ಲಿಕ್ಕೆ ಆಗದೆ ರಸ್ತೆಯಲ್ಲೇ ಮೂತ್ರ ವಿಸರ್ಜನೆ ಮಾಡಿದ್ದಾನೆ. ಇದೊಂದು ರೀತಿಯಲ್ಲಿ ಬೆಂಗಳೂರಿಗೆ ಕೆಟ್ಟೆಸು ಅಂತಾನೆ ಹೇಳ್ಬೋದು. ಯಾಕೆಂತ ಹೇಳಿದ್ರೆ ಈಗಾಗಲೇ ಕೆಲವೊಂದು ಸರ್ವೆಗಳಲ್ಲಿ ಬೆಂಗಳೂರು ಟ್ರಾಫಿಕ್ ಜಾಮ್ ನಲ್ಲಿ ವಿಶ್ವ ಮಟ್ಟದಲ್ಲಿ ಕುಖ್ಯಾತಿಯನ್ನ ಗಳಿಸಿರುವಂತದ್ದು. ಇದನ್ನ ಸರಿಪಡಿಸಲಿಕ್ಕೆ ಸರ್ಕಾರ ಕೂಡ ಸಾಕಷ್ಟು ಪ್ರಯತ್ನ ನಡೆಸ್ತಾ ಇದೆ. ಆದ್ರೂ ಕೂಡ ಹೆದ್ದಾರಿ ಪ್ರಾಧಿಕಾರ ನಡೆಸಿರ್ತಕ್ಕಂತ ಕಾಮಗಾರಿ ಏನಿದೆ ಅದು ತೀರಾ ಆಮೆಗತಿಯಲ್ಲಿ ಸಾಗ್ತಾ ಇದೆ. ಕಳೆದ 1 ವರ್ಷದಿಂದ ಅದು ಪ್ರಗತಿ ಕಾಣ್ತಾ ಇಲ್ಲ. ಇದರಿಂದ ಪದೇ ಪದೇ ಟ್ರಾಫಿಕ್ ಜಾಮ್ ಆಗ್ತಾ ಇದೆ. ಎಷ್ಟೋ ಬಾರಿ ಆಂಬುಲೆನ್ಸ್ ಕೂಡ ಟ್ರಾಫಿಕ್ ಜಾಮ್ ಅಲ್ಲಿ ಸಿಕ್ಕಿಕೊಂಡು ರೋಗಿ ಸಕಾಲಕ್ಕೆ ಆಸ್ಪತ್ರೆಗೆ ಸೇರಿದ್ರೆ ಸಾವನ್ನಪ್ಪಿರುವಂತ ಪ್ರಕರಣಗಳು ಕೂಡ ಸಾಕಷ್ಟು ವರದಿಯಾಗಿದ್ದು. ಹಾಗಾಗಿ ಸಾಕಷ್ಟು ಜನ ಸಾರ್ವಜನಿಕರು ಕೂಡ ಈ ಸಂಬಂಧಪಟ್ಟಾಗಿ ಆಕ್ರೋಶ ವ್ಯಕ್ತಪಡಿಸ್ತಾರೆ. ಹೆದ್ದಾರಿ ಪ್ರಾಧಿಕಾರ ಇನ್ನಾದ್ರೂ ಹೆದ್ದಾರಿಯಲ್ಲಿ ನಡೀತಾ ಇರತಕ್ಕಂಥ ಕಾಮಗಾರಿಗೆ ವೇಗ ನೀಡಬೇಕು, ಈ ಒಂದು ಟ್ರಾಫಿಕ್ ಸಮಸ್ಯೆಗೆ ಪರಿಹಾರ ಮುಕ್ತಿ ಕೊಡಿಸಬೇಕು ಅನ್ನೋ ರೀತಿಯಲ್ಲಿ ಆಕ್ರೋಶ ಕೂಡ ವ್ಯಕ್ತಪಡಿಸಿದ್ದಾರೆ. ಚೈತ್ರ,
ಚಂದ್ರಪ್ಪ, ಇದು ನಿನ್ನೆ ಮೊನ್ನೆ ಘಟನೆ ಅಲ್ಲ, ಟ್ರಾಫಿಕ್ ಸಮಸ್ಯೆ ಅನ್ನುವಂಥದ್ದು ಇದ್ದಿದ್ದೇ ಅದು ಸಮಸ್ಯೆ. ಆದ್ರೆ ಯಾವಾಗ ಇದಕ್ಕೆ ಮುಕ್ತಿ ಸಿಗುವಂಥದ್ದು? ಸರ್ಕಾರ ಆಗ್ಲಿ ಜನಪ್ರತಿನಿಧಿಗಳಾಗ್ಲಿ ಈ ಟ್ರಾಫಿಕ್ ಸಮಸ್ಯೆಯನ್ನ ಬಗೆಹರಿಸೋದಕ್ಕೆ ಏನ್ ಕ್ರಮಗಳನ್ನ ಕೈಗೊಂಡಿದ್ದಾರೆ? ಚೈತ್ರ, ಕಳೆದ 2 ತಿಂಗಳ ಹಿಂದೆ ಬೆಂಗಳೂರು ಗ್ರಾಮಾಂತರ ಸಂಸದರಾದಂತ ಮಂಜುನಾಥ್ ರವರು ಕೂಡ ಕಾಮಗಾರಿ ಪರಿಶೀಲನೆಗೆ ಬಂದಿದ್ರು. ಆ ಸಂದರ್ಭದಲ್ಲಿ ಸಾಕಷ್ಟು ಮಂದಿ ಸ್ಥಳೀಯರು ಆಕ್ರೋಶ ವ್ಯಕ್ತಪಡಿಸಿದ್ರು. ಹೆದ್ದಾರಿ ಪ್ರಾಧಿಕಾರದ ಅಧಿಕಾರಿಗಳು ಸ್ಥಳೀಯವಾಗಿರ್ತಕ್ಕಂಥ ಸಮಸ್ಯೆಗಳಿಗೆ ಯಾವುದೇ ರೀತಿ ಅವರು ಕಿವಿ ಕೊಡೋದಿಲ್ಲ. ಸಾಕಷ್ಟು ಬಾರಿ ಈ ಒಂದು ಏನು ಸಮಸ್ಯೆ ಆಗ್ತಾ ಇದೆ, ಹೆದ್ದಾರಿಯಲ್ಲಿ ಟ್ರಾಫಿಕ್ ಜಾಮ್ ಪದೇ ಪದೇ ಆಗ್ತಾ ಇದೆ, ಹೊಸೂರುಮುಖಿ ಸಾಕಷ್ಟು ಮತ್ತೆ ಇದು ಏನು ಕೈಗಾರಿಕೆ ಪ್ರದೇಶಗಳಿದ್ದಾವೆ. ಜಾಗತಿಕ ಮಟ್ಟದಲ್ಲಿ ಮತ್ತೊಮ್ಮೆ ಬೆಂಗಳೂರಿನ ಮಾನ ಹರಾಜಾಗಿದೆ. ಟ್ರಾಫಿಕ್ನಿಂದಾಗಿ ವ್ಯಕ್ತಿಯೋರ್ವ ಫ್ಲೈಓವರ್ ಮೇಲೆ ಜನಸಾಮಾನ್ಯರೆಲ್ಲರೂ ಇರುವಂತಹ ಸಂದರ್ಭದಲ್ಲಿ ಹಗಲೇ ಈ ರೀತಿ ಒಂದು ಘಟನೆ ನಡೆದಿರುವಂಥದ್ದು. ಫ್ಲೈಓವರ್ ಮೇಲೆ ಮೂತ್ರ ವಿಸರ್ಜನೆ ಮಾಡಿದ್ದಾರೆ. ಆ ವ್ಯಕ್ತಿ ಗಂಟೆಗಟ್ಟಲೆ ಕಾದಿದ್ದಾರೆ ಟ್ರಾಫಿಕ್ನಲ್ಲಿ. ಕಿಲೋಮೀಟರ್ ಗಟ್ಟಲೆ ಟ್ರಾಫಿಕ್ ಜಾಮ್ ಉಂಟಾಗಿದೆ. ಆ ಟ್ರಾಫಿಕ್ ಕ್ಲಿಯರ್ ಆಗುವಂತಹ ಒಂದು ಸೂಚನೆ ಆ ವ್ಯಕ್ತಿಗೆ ಸಿಕ್ಕಿಲ್ಲ. ಇದರಿಂದಾಗಿ ಕಾರಿನಿಂದ ಕೆಳಗಿಳಿದಿದ್ದಾರೆ. 2 ಡೋರ್ಗಳನ್ನ, ಕಾರ್ನ ಡೋರನ್ನು ಓಪನ್ ಮಾಡಿ ಅಲ್ಲೇ ಸಾರ್ವಜನಿಕರೆಲ್ಲರೂ ಕೂಡ ಇರುವಂತಹ ಸಂದರ್ಭದಲ್ಲೇ ಹಗಲೇ ಮಹಿಳೆಯರಿರ್ತಾರೆ, ಮಕ್ಕಳಿರ್ತಾರೆ. ಇಂತಹ ಸಂದರ್ಭದಲ್ಲಿ ಕೂಡ ಆ ವ್ಯಕ್ತಿ ನಡು ರಸ್ತೆಯಲ್ಲಿ ನಿಂತು ಮೂತ್ರ ವಿಸರ್ಜನೆ ಮಾಡಿದ್ದಾರೆ. ಬಿಡದಿಯಲ್ಲಿ ಜಿಬಿಡಿಎ ಹೋರಾಟಕ್ಕಿಳಿದಿದ್ದಾರೆ ಕುಮಾರಸ್ವಾಮಿ. ಭೈರಮಂಗಲದಲ್ಲಿ ರೈತರೊಂದಿಗೆ ಪ್ರತಿಭಟನೆಗಿಳಿದಿದ್ದಾರೆ. ರಾಜ್ಯ ಸರ್ಕಾರದ ವಿರುದ್ಧ ಕುಮಾರಸ್ವಾಮಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಬಿಡದಿಯಲ್ಲಿ ಜಿಬಿಡಿಎ ಹೋರಾಟಕ್ಕಿಳಿದಿರುವಂತದ್ದು ಕುಮಾರಸ್ವಾಮಿ. ಭೈರಮಂಗಲದಲ್ಲಿ ರೈತರೊಂದಿಗೆ ಸೇರಿ ಪ್ರತಿಭಟನೆ ನಡೆಸಿದ್ದಾರೆ. ರಾಜ್ಯ ಸರ್ಕಾರದ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಜಿಬಿಡಿಎಗೆ ತಮ್ಮ ಜಮೀನನ್ನ ಕೊಡೋದಿಲ್ಲ ಅಂತ ಹೇಳಿ ರೈತರು ನಿರಂತರವಾಗಿ ಪ್ರತಿಭಟನೆ ಮಾಡ್ತಿದ್ದಾರೆ. ಇವತ್ತು ಆ ರೈತರೊಂದಿಗೆ ಸೇರಿ ಕುಮಾರಸ್ವಾಮಿ ಕೂಡ ಭೈರಮಂಗಲದಲ್ಲಿ ಪ್ರತಿಭಟನೆಯನ್ನ ನಡೆಸಿದ್ದಾರೆ. ಭೂಸ್ವಾಧೀನ ಪ್ರಕ್ರಿಯೆಗಳನ್ನು ಮಾಡ್ತಕ್ಕಂಥದ್ದನ್ನೇನು ಕಾಣ್ತಾ ಇದ್ದೇವೆ. ನಾನು ಸರ್ಕಾರಕ್ಕೆ ಹೇಳ್ತಕ್ಕಂಥದ್ದು, ಹಲವಾರು ಭಾಗದಲ್ಲಿ ಕೃಷಿಗೆ ಯೋಗ್ಯವಾಗದೇ ಇರ್ತಕ್ಕಂಥ ಭೂಮಿಗಳು ಇರ್ತಕ್ಕಂಥದ್ದನ್ನ ನಾವು ನೋಡ್ತೇವೆ. ನೆಮ್ಮದಿಯಿಂದ ಇರ್ತಕ್ಕಂಥ ಕುಟುಂಬಗಳನ್ನ ಒಕ್ಕೂಡಿಸ್ತಕ್ಕಂಥದ್ದು ಈಗಿನ ಸರ್ಕಾರದಲ್ಲಿ ನಾವೇನ್ ಕಾಣ್ತಾ ಇದ್ದೇವೆ. ಯಾವುದೇ ಒಂದು ಅಭಿವೃದ್ಧಿ ಹೆಸರಿನ ಭೂಸ್ವಾಧೀನ ಪ್ರಕ್ರಿಯೆಯಲ್ಲಿ ಜನತೆಯ ಮೇಲೆ ಒತ್ತಡ ಹಾಕಿ ಪೊಲೀಸ್ನ ಇಲಾಖೆಯವರನ್ನ ಅವ್ರ ಮೇಲೆ ಭಯ ಹುಟ್ಟತಕ್ಕಂಥ ರೀತಿಯಲ್ಲಿ ದುರುಪಯೋಗ ಪಡಿಸಿ ಕಂದಾಯ ಇಲಾಖೆಯ ಅಧಿಕಾರಿಗಳು ಕಾನೂನು ಬಾಹಿರವಾಗಿ ಸ್ವೇಚ್ಛಾಚಾರವಾಗಿ ಇವತ್ತು ಹಲವಾರು ರೀತಿಯ ಅಕ್ರಮಗಳನ್ನು ಇಂಥ ಒಂದು ಭೂಸ್ವಾಧೀನ ಪ್ರಕ್ರಿಯೆಯಲ್ಲಿ ನಡೆಸ್ತಾ ಇರತಕ್ಕಂಥದ್ದು ಬಹಳ ಕಡೆ ನಡೆದಿದೆ. ಆ ಒಂದು ಭಾಗವಾಗಿ ಇವತ್ತು ಬೈರಮಂಗಲ ಮತ್ತು ಈ ಭಾಗದ 8 ಹಳ್ಳಿಗಳೇನಿದೆ ನನ್ನ ಮೇಲೆ ಇವತ್ತು ನೇರವಾಗಿ ಆಪಾದನೆ ಮಾಡ್ತಾರೆ. ಇದೇ ಕಾಂಗ್ರೆಸ್ ಸರ್ಕಾರ. ನಾನು 2006ರಲ್ಲಿ ಬೆಂಗಳೂರು ನಗರದ ಜನಸಂದಣಿಯ ಒತ್ತಡವನ್ನ ನೋಡಿ ಬೆಂಗಳೂರು ಹೊರವಲಯದ 5 ಭಾಗದಲ್ಲಿ 5 ಟೌನ್ಶಿಪ್ಗಳನ್ನ ಮಾಡಬೇಕು ಅಂತಕ್ಕಂಥದ್ದು, ಸ್ಯಾಟಲೈಟ್ ಟೌನ್ಗಳು ಮಾಡಬೇಕು ಅಂತಕ್ಕಂಥ ನಿರ್ಧಾರ ಮಾಡಿದ್ದೆ 2006. ಆ ಸಂದರ್ಭದಲ್ಲಿ ಬೆಂಗಳೂರು ನಗರದ ಮೂಲಭೂತ ಸೌಕರ್ಯಗಳಿಗೆ ಹಲವಾರು ರೀತಿಯ ತೀರ್ಮಾನಗಳನ್ನು ಕೊಟ್ಟಿದ್ದೇನೆ. ನಾನು ಪಬ್ಲಿಸಿಟಿ ತಗೊಳ್ಳಿಲ್ಲ, ಅಷ್ಟೇ ಜಾಹೀರಾತು. ಸಿದ್ದರಾಮಯ್ಯ ಕುಮಾರಸ್ವಾಮಿ ಮಧ್ಯೆ ಮಾತಿನ ಸಮರ ನಡೆದಿದೆ. ಯಾವುದೇ ಕಾರಣಕ್ಕೂ ಜೆಡಿಎಸ್ ಅಧಿಕಾರಕ್ಕೆ ಬರೋದಿಲ್ಲ ಅಂತ ಸಿಎಂ ಸಿದ್ದರಾಮಯ್ಯ ಹೇಳಿಕೆಯನ್ನ ನೀಡಿದ್ರು. ಬಿಜೆಪಿ ಜೊತೆ ಇದ್ದ ಮಾತ್ರಕ್ಕೆ ಕುಮಾರಸ್ವಾಮಿ ಸಿಎಂ ಆಗೋದಿಲ್ಲ, ಜೆಡಿಎಸ್ ಅಧಿಕಾರಕ್ಕೆ ಬರೋದಿಲ್ಲ ಅಂತ ಸಿಎಂ ಸಿದ್ದರಾಮಯ್ಯ ಹೇಳಿಕೆಯನ್ನ ನೀಡಿದ್ರು. ಇದಕ್ಕೆ ಕುಮಾರಸ್ವಾಮಿ ಈಗ ಕೌಂಟರ್ ಕೊಟ್ಟಿದ್ದಾರೆ. ಕುಮಾರಸ್ವಾಮಿ ಸಿಎಂ ಆಗಲ್ಲ ಅಂತ ಹೇಳಿದ್ರು, ಮನೆ ಬಾಗಿಲಿಗೆ ಬಂದ್ರು ಅಂತ ಹೇಳಿದ್ದಾರೆ ಕುಮಾರಸ್ವಾಮಿ. ಸಿದ್ದರಾಮಯ್ಯ ಮಾತಿಗೆ ಕುಮಾರಸ್ವಾಮಿ ತಿರುಗೇಟು ಕೊಟ್ಟಿದ್ದಾರೆ. 2028ಕ್ಕೆ ನಮ್ಮದೇ ರೈತರದ್ದೇ ಸರ್ಕಾರ ಅಂತ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಹೇಳಿದ್ದಾರೆ. ಬರದೇ ಇಲ್ಲ, ಅವರು ಫಸ್ಟ್ ಆಫ್ ಆಲ್ ಬರದೇ ಇಲ್ಲ.
ಯಾವ ಕಾರಣಕ್ಕೂ ಬರಲ್ಲ. ಬಿಜೆಪಿ ಇವರಿಬ್ರು ಸೇರಿದ್ರು ಕೂಡ ನಾವು ಎಷ್ಟು ಗೆದ್ದಿದ್ದೀವಿ? 136 ಗೆದ್ದಿದ್ದೀವಿ. ಈಗ 140 ಆಗಿದ್ದೀವಿ. ಹೆಂಗ್ ಗೆಲ್ತಾರೆ? 28ಕ್ಕೂ ನಾವೇ ಅಧಿಕಾರಕ್ಕೆ ಬರೋದು. ಇವ್ರು ಬರಕ್ ಸಾಧ್ಯನೇ ಇಲ್ಲ. ಬಿಜೆಪಿ ಮತ್ತೆ ಜೆಡಿಎಸ್ ಅಲಯನ್ಸ್ ಆದ್ರೂ ಬರಕ್ ಸಾಧ್ಯ. ಯಾವುದು? ಹೈಕಮಾಂಡ್ 2018 ಚುನಾವಣೆ ನಡೀಬೇಕಾದ್ರೆ ಇದೇ ಸಿದ್ದರಾಮಯ್ಯನವರು ಅವ್ರ ಅಪ್ಪನಾಣೆ ಕುಮಾರಸ್ವಾಮಿ ಮುಖ್ಯಮಂತ್ರಿ ಆಗಲ್ಲ ಅಂದ್ರು. ಸದ್ಯ ಇವತ್ತು ಅವ್ರು ಏನ್ ಹೇಳಿಕೆ ಕೊಟ್ಟಿದ್ದಾರೆ, ಬಹುಶಃ ಅದು ಮುಂದಿನ ದಿನದಲ್ಲಿ ಇವತ್ತು ನಮ್ಮ ಒಂದು ನಿರೀಕ್ಷೆ ಏನಿದೆ ಆ ಹೇಳಿಕೆಯಿಂದ ಆ ನಿರೀಕ್ಷೆ ನಾವು ಗುರಿಯನ್ನು ಮುಟ್ತೀವಿ ಅಂತಕ್ಕಂಥದ್ದು ನನಗೊಂದು ಇನ್ನೊಂದು ವಿಶ್ವಾಸ ಮೂಡ್ತೀಗ. ಯಾಕೆಂದ್ರೆ 18ರ ಮುಖ್ಯಮಂತ್ರಿ ಅವ್ರ ಅಪ್ಪನಾಣೆ ಆಗಲ್ಲ ಅಂದ್ರಲ್ಲ, ನಮ್ಮ ಮನೆ ಬಾಗಿಲಿಗೆ ಅವರೇ ಬಂದ್ರು, ಅಯ್ಯೋ ಇಲ್ಲಪ್ಪ ಬಾರಪ್ಪ ಮುಖ್ಯಮಂತ್ರಿ. ಮತ್ತು ಜೆಡಿಎಸ್ ನ ಮೈತ್ರಿ ಸರ್ಕಾರ, NDA ಸರ್ಕಾರ ಇರುತ್ತೆ. ನಾನೀಗಾಗಲೇ 100 ಬಾರಿ ಹೇಳಿದ್ದೇನೆ, ಪ್ರತಿಯೊಂದು ಸಭೆಯಲ್ಲಿ ಹೇಳಿದ್ದೇನೆ, ನನ್ನ ವಿಶ್ವಾಸದಲ್ಲಿ ಇರ್ತಕ್ಕಂಥ, ನನ್ನ ಬಗ್ಗೆ ಅಭಿಮಾನ ಇರ್ತಕ್ಕಂಥ ಯುವಕರು ಮುಂದಿನ ಮುಖ್ಯಮಂತ್ರಿ 2028 ಕುಮಾರಣ್ಣ ಅಂತ ಕೂಗ್ತಾರೆ. ಈಗಾಗಲೇ ಶುರು ಆಗಿದೆ. ಆದ್ರೆ ನಾನು ಸಭೆಗಳಲ್ಲಿ ನೇರವಾಗಿ ಹೇಳಿದ್ದೇನೆ, ನಿನ್ನೆ 2 ಲಕ್ಷ ಜನ ಇದ್ದಂತ ಸಭೆಯಲ್ಲಿ ಹೇಳಿದ್ದೇನೆ, ನಾನು ಮುಖ್ಯಮಂತ್ರಿ ಆಗೋದು ನನಗೆ ಮುಖ್ಯ ಅಲ್ಲ. ಇವತ್ತು ಈ ರಾಜ್ಯದಲ್ಲಿ ನಿಜವಾದ ಜನತಾ ಸರ್ಕಾರ ಬರಬೇಕು. ಇವತ್ತು ನಾಡಿನ ಜನತೆ ಸಮಸ್ಯೆಗಳಿಗೆ ಪರಿಹಾರ ದೊರಕತಕ್ಕಂಥ ಸರ್ಕಾರ ತರಬೇಕು. ಇಂಥ ಒಂದು ಭ್ರಷ್ಟ ಹುಲುಗೆಟ್ಟು ಸರ್ಕಾರ ಕಿತ್ತಾಗಬೇಕು ಅನ್ನೋದು ನನ್ನ ಹೋರಾಟ. ಚೋರ್ಲಾ ಘಾಟ್ನಲ್ಲಿ ರಾಬರಿ ಆಗಿದ್ದೆಷ್ಟು? 400 ಕೋಟಿಯೋ 1000 ಕೋಟಿಯೋ? ಯಾರ ಹಣ? ದೂರುದಾರ ಹೇಳಿದ್ದೇನು? 1000 ಕೋಟಿ ರಾಬರಿ. ಬೆಳಗಾವಿ ಚೋರ್ಲಾ ಘಾಟ್ನಲ್ಲಿ ರಾಬರಿ ಪ್ರಕರಣ. 400 ಕೋಟಿ ಅಲ್ಲ, 1000 ಕೋಟಿ ಲೂಟಿ ಆಗಿರುವಂತದ್ದು ಅನ್ನುವಂತಹ ಮಾಹಿತಿ ಇದೆ. 1000 ಕೋಟಿ ಸಾಗಿಸ್ತಾ ಇದ್ದ 2 ಕಂಟೈನರ್ ಮಾಯ. 400 ಕೋಟಿ ಅಲ್ಲ, 1000 ಕೋಟಿ ಲೂಟಿ ಆಗಿರುವಂತದ್ದು. ಗೋವಾದಿಂದ ಮಹಾರಾಷ್ಟ್ರಕ್ಕೆ ಹಣ ಹೋಗ್ತಾ ಇತ್ತಾ? ಹೈಜಾಕ್ ಮಾಡಿದ್ಯಾರು? ಹೇಗಾಯ್ತು ಈ ಘಟನೆ? ಈ ಕುರಿತು ತನಿಖೆಯನ್ನ ನಡೆಸುತ್ತಿದ್ದಾರೆ. 2025 ಅಕ್ಟೋಬರ್ 16ರಂದು ನಡೆದಂತಹ ರಾಬರಿ ಪ್ರಕರಣ ಇದು. ಹೈಜಾಕ್ ಮಾಡಿದ್ಯಾರು? ಆ ಹಣ ಎಲ್ಲಿಗೆ ಹೋಗ್ತಾ ಇತ್ತು? ಎಷ್ಟು ಎಕ್ಸಾಕ್ಟ್ ಆಗಿ 1000 ಕೋಟಿ ಹಂಗಾದ್ರೆ ರಾಬರಿ ಆಯ್ತಾ? 3 ರಾಜ್ಯದ ಪೊಲೀಸರಿಂದ ಶೋಧ ಕಾರ್ಯ ನಡೀತಾ ಇದೆ. ಕರ್ನಾಟಕ, ಮಹಾರಾಷ್ಟ್ರ, ಗೋವಾ ಪೊಲೀಸರು ಶೋಧ ಕಾರ್ಯವನ್ನು ನಡೆಸುತ್ತಿದ್ದಾರೆ, ತನಿಖೆ ನಡೆಸುತ್ತಿದ್ದಾರೆ ನಿರಂತರವಾಗಿ. 2025ರಲ್ಲಿ ಈ ಒಂದು ಘಟನೆ ನಡೆದಿರುವಂತದ್ದು. ಮಹಾರಾಷ್ಟ್ರ ಸರ್ಕಾರದಿಂದ SITಯನ್ನು ಕೂಡ ರಚನೆ ಮಾಡಲಾಗಿದೆ. ತನಿಖೆಗೆ ಸಹಕಾರ ನೀಡಲು ಬೆಳಗಾವಿ SPಗೆ ಪತ್ರವನ್ನ ಬರೆಯಲಾಗಿದೆ. ಗೋವಾ ಪೊಲೀಸರ ಸಹಕಾರವನ್ನ ಕೂಡ ಮಹಾರಾಷ್ಟ್ರ ಕೇಳಿತ್ತು. ಮಹಾರಾಷ್ಟ್ರ SITಯನ್ನ ಕೂಡ ರಚನೆ ಮಾಡಿದೆ. ಈಗ SPಗೆ ಪತ್ರವನ್ನ ಬರೆದಿರುವಂತದ್ದು ಕರ್ನಾಟಕದ ಸಹಕಾರವನ್ನ ಕೇಳಿ ಈ ಸಂಬಂಧ 5ರನ್ನ ಈಗಾಗಲೇ ವಶಕ್ಕೆ ಪಡೆದು ವಿಚಾರಣೆಯನ್ನ ಕೂಡ ನಡೆಸಿದ್ದಾರೆ. ಮಹಾರಾಷ್ಟ್ರ ಸ್ಥಳೀಯ ಸಂಸ್ಥೆಗಳಿಗೆ ಹಣ ಬಳಕೆ ಆಗಿತ್ತಾ ಅಂತ ತನಿಖೆಯನ್ನ ನಡೆಸುತ್ತಿದ್ದಾರೆ. ಕರ್ನಾಟಕದ ಗಡಿ ಭಾಗ ಚೋರ್ಲಾಘಾಟ್ನಲ್ಲಿ 400 ಕೋಟಿ ರೂಪಾಯಿ ಕೊಂಡೊಯ್ತಿದ್ದಂತ ಒಂದು ಕಂಟೈನರ್ ನಾಪತ್ತೆ ಪ್ರಕರಣ ಈಗ ಮಹಾರಾಷ್ಟ್ರ ಮತ್ತು ಕರ್ನಾಟಕ ಪೊಲೀಸರಿಗೆ ತಲೆನೋವಾಗಿರ್ತಕ್ಕಂಥದ್ದು. ಈ ಬಗ್ಗೆ ಮಹಾರಾಷ್ಟ್ರ ಸರ್ಕಾರ SIT ರಚನೆಯನ್ನ ಮಾಡಿದೆ. ಕರ್ನಾಟಕ ಪೊಲೀಸರು ಈಗಾಗಲೇ ಏನು ಮಹಾರಾಷ್ಟ್ರಕ್ಕೆ ತೆರಳಿ ಮಾಹಿತಿ ಕೇಳಿದ್ರು ಕೂಡ ಆರೋಪಿಗಳ ವಿಚಾರಣೆಗೆ ಸಾಧ್ಯ ಆಗಿಲ್ಲ. ಈ ಬಗ್ಗೆ ಬೆಳಗಾವಿ SP ಕೆ ರಾಮರಾಜ್ ನಮ್ಮ ಜೊತೆಗೆ ಮಾತಾಡಿದ್ದಾರೆ. ಸರ್, ಯಾವ ರೀತಿ ತಾವು ಈ ಪ್ರಕರಣವನ್ನ ಗಂಭೀರವಾಗಿ ಪರಿಗಣಿಸಿದಿರಿ? ಅಧಿಕಾರಿಗಳನ್ನ ಈಗಾಗಲೇ ಕಳಿಸಿದಿರಿ. ಆರೋಪಿಗಳ ಭೇಟಿಗೆ ಏನಾದರೂ ಅವಕಾಶ ಸಿಕ್ಕಿದೆಯಾ ನಿಮಗೆ? ಸೊ ನಮಗೆ 16ನೇ ತಾರೀಕು ಲೆಟರ್ ಬಂದಾದ್ಮೇಲೆ ನಮ್ಮ ಆಫೀಸರನ್ನು 21ನೇ ತಾರೀಕು ಅಲ್ಲಿ ನಾಸಿಕ್ ಹೋಗಿ ಇಂತಹ ಒಂದು ಘಟನೆ ಆಗಿದೆ ಎಂಬುದು ಬಗ್ಗೆ ಇದು ಅದರ್ವೈಸ್ ಇದು ಕಂಪ್ಲೀಟ್ಲಿ ಹಿಯರ್ಸೆ. ಸಂದೀಪ್ ದತ್ತಾ ಪಾಟೀಲ್ ಅವರು ಯಾರೋ ಒಂದು 5 ಜನ ಅವನನ್ನು ಕಿಡ್ನಾಪ್ ಮಾಡಿರೋರು ಇಂತಹ ಒಂದು ರಾಬರಿ ಆಗಿರೋದಾಗಿ ಅವನಿಗೆ ಹೇಳಿರ್ತಾರೆ. ಸೊ ಹಿಯರ್ಸೆ ಇರೋದ್ರಿಂದ ಅವನ ಸ್ಟೇಟ್ಮೆಂಟ್ ಮೇಲ್ಗಡೆ ನಾವು FIR ಮಾಡೋದಕ್ಕೆ ಬರಲ್ಲ. ಈಗ ಉಳಿದ 5 ಜನರಲ್ಲಿ ಅವ್ರಿಗೆ ಮಾಹಿತಿ ಇರಬಾರ್ದಂದ್ರೆ ಇಲ್ಲಿ ಅವರ ವಿಚಾರಣೆ ಮಾಡೋದಕ್ಕೆ ನಾಸಿಕ್ ಹೋಗಿದ್ರು. ಸೊ ಅಲ್ಲಿ SIT ಟೀಮ್ ಅವರು ನಮಗೆ ಮಾತಾಡೋದಕ್ಕೆ ಈಗ ಅವಕಾಶ ಕೊಟ್ಟಿಲ್ಲ. ಅವಕಾಶ ಸಿಗುವ ಸಂದರ್ಭದಲ್ಲಿ ಇಲ್ಲ SIT ಅವರು ಒಂದು ವೇಳೆ ಘಟನೆ ಆಗಿರೋದ್ರ ಬಗ್ಗೆ ಕನ್ಫರ್ಮ್ ಮಾಡಿ ಯಾವುದು ಮಾಹಿತಿ ಕೊಡ್ತಾರಂದ್ರೆ ತನಿಖೆ ಮಾಡೋದಕ್ಕೆ ನಾವು ರೆಡಿ ಇದೀವಿ. ಒಂದು ವೇಳೆ ತನಿಖೆಯನ್ನು ಮಹಾರಾಷ್ಟ್ರನಲ್ಲಿಯೇ ಪ್ರಾರಂಭ
ಆಗಿ ಇಲ್ಲಿ ನಮ್ಮಲ್ಲಿ ಭಾಗಿಯಾಗಿರ್ತಂದ್ರೆ 2 ಆಪ್ಷನ್ ಇರ್ತದೆ. ಒಂದು ಮಹಾರಾಷ್ಟ್ರ ಪೊಲೀಸ್ ತನಿಖೆ ಮಾಡೋದಕ್ಕೆ ಅವಕಾಶ ಇರ್ತದೆ, ಇಲ್ಲ ನಾವು ಮಾಡೋದಕ್ಕೆ ಅವಕಾಶ ಇರ್ತದೆ. ಅವರು ಮಾಡುವ ಸಂದರ್ಭದಲ್ಲಿ ಸಂಪೂರ್ಣ ಸಹಕಾರ ಕೊಡೋದಕ್ಕೆ ನಾವು ರೆಡಿ ಇದ್ದೀವಿ. ಸರ್, ಈ ಚೋರ್ಲಾ ಘಾಟ್ ಅಂತ ಹೇಳಿದ್ರೆ ಕರ್ನಾಟಕ ಮತ್ತು ಮಹಾರಾಷ್ಟ್ರ, ಗೋವಾ 3 ಗಡಿ ಭಾಗ ಇದೆ ಸರ್, ಮತ್ತೆ ಅಲ್ಲಿ ಯಾವುದೇ ನೆಟ್ವರ್ಕ್ ಬರಲ್ಲ. ಇದನ್ನ ದುಷ್ಕರ್ಮಿಗಳು ಏನಾದರೂ ದುರುಪಯೋಗ ಪಡಿಸ್ಕೊಂಡ್ರ ಅಂತೇಳಿ. ಸೊ ಒಂದು ವೇಳೆ ಆಗಿರ್ತಂದ್ರೆ ಇಂತಹ ಪ್ಲೇಸ್ ಅನ್ನ ಅವರು ಚೂಸ್ ಮಾಡ್ತಾರೆ. ಸೊ ಒಂದು ವೇಳೆ ಆಗಿರ್ತದ ಇಲ್ಲದ ಎಂಬುದು ಬಗ್ಗೆ ಈಗ SITನೇ ಕನ್ಫರ್ಮ್ ಮಾಡಬೇಕು. ಒಂದು ವೇಳೆ ಅಂತಾಗ ಟ್ರಾನ್ಸಾಕ್ಷನ್ ಆಗಿದೆ, ಅಂತಾಗ ರಾಬರಿ ಆಗಿದೆ, ಯಾರು ಹಣ, ಇದೆಲ್ಲ SIT ಈಗ ಫಾರ್ಮ್ ಮಾಡಿದ್ದಾರೆ. ಸೊ ಅವರನ್ನೇ ಮಾಡಬೇಕಾ. ಒಂದು ವೇಳೆ ಯಾರು ನಮ್ಮ ಕಡೆ ಬಂದು ಎನಿ ಟೈಮ್ ನಾವು ತಯಾರಿದ್ದೀವಿ, ಒಂದು ಮಾಹಿತಿ ಕೊಡ್ತೀರಂದ್ರೆ ವಿತಿನ್ 1 hour ನಾವು FIR ರಿಜಿಸ್ಟರ್ ಮಾಡ್ತೀವಿ. ಇಮಿಡಿಯೇಟ್ಲಿ ನಾವು ದೊಡ್ಡ ಟೀಮ್ ಫಾರ್ಮ್ ಮಾಡಿ ವಿಚಾರಣೆ ನಡೆಸೋದಕ್ಕೆ ರೆಡಿ ಇದ್ದೀವಿ. ಸರ್, ಈಗ ಮಹಾರಾಷ್ಟ್ರ ಜೋಡಿ ಪೊಲೀಸರ ಜೋಡಿ ಯಾವ ರೀತಿ ಸಂಪರ್ಕ ಇದೆ ಸರ್? ಸೊ ನಮ್ಮ ಪೊಲೀಸ್ ಈಗ ನಾಸಿಕಲ್ಲಿ, ಮಹಾರಾಷ್ಟ್ರನಲ್ಲಿಯೇ ಇದ್ದಾರೆ. ನಮ್ಮ ಸಬ್ ಇನ್ಸ್ಪೆಕ್ಟರ್ ಬಿರಾದಾರ್ ಮತ್ತು 3 ಸ್ಟಾಫ್ ನಮ್ಮಲ್ಲಿಂದ ಅಲ್ಲಿಯೇ ಇದ್ದಾರೆ. ಎನಿ ಸಹಕಾರ ಅವ್ರಿಗೆ ಬೇಕಾಗುವ ಸಂದರ್ಭದಲ್ಲಿ ಅಲ್ಲಿನೇ ಹೇಳಬಹುದು, ಇನ್ ಪರ್ಸನ್ ಅದಕ್ಕೆ ನಾವು ಅಲ್ಲಿ ಬಿಟ್ಟಿದ್ದೀವಿ. ಒಂದು ವೇಳೆ ಮಾಹಿತಿ ಬೇಕಾದ್ರೆ ನಮ್ಮ ಕಡೆ ಪರ್ಸನಲ್ ಆಗಿ ಮಾತಾಡಬಹುದಂದ್ರೆ ನನ್ನ ಮೊಬೈಲ್ ನಂಬರನ್ನು ಕೂಡ ಕೊಟ್ಟು ನಾವು ಲೆಟರ್ ಕಳಿಸಿದ್ದೀವಿ. ಸೊ ಎನಿ ಟೈಮ್ ದೇ ಕ್ಯಾನ್ ಟಾಕ್ ಟು ಮೀ. ಇದಿಷ್ಟು ಅಂತಾರೆ ಬೆಳಗಾವಿ SP ಹೇಳ್ತಕ್ಕಂಥದ್ದು. ಕ್ಯಾಮರಾಮನ್ ಅಶೋಕ್ ಜೊತೆ ಚಂದ್ರಕಾಂತ್ ಸುಗಂಧಿ, ನ್ಯೂಸ್ 18 ಬೆಳಗಾವಿ. ಈ ಒಂದು ಘಟನೆಗೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ನ ನಾಯಕರು ಹೇಳಿದ್ದಾರೆ. ಏನ್ ಹೇಳಿಕೆಯನ್ನ ನೀಡಿದ್ದಾರೆ ನೋಡೋಣ. ಇಲ್ಲ, ಮಹಾರಾಷ್ಟ್ರ ಪೊಲೀಸ್ನವರು ನಮ್ಮ ಪೊಲೀಸ್ನವರಿಗೆ ಪತ್ರ ಬರೆದಿದ್ದಾರೆ. ಅದರ ಬಗ್ಗೆ ಹೆಚ್ಚು ಮಾಹಿತಿಯನ್ನು ಕೂಡ ನಾನು ಕೇಳಿದ್ದೇನೆ. ಯಾಕೆಂದರೆ ಅದು ಇನ್ನೂ ಇನಿಷಿಯಲ್ ಸ್ಟೇಜಸ್ಸಲ್ಲಿದೆ, ನಮಗೆ ಮಾಹಿತಿಗಳು ಸರಿಯಾಗಿ ಇನ್ನೂ ಸಿಕ್ಕಿಲ್ಲ. ಮಾಹಿತಿ ಬಂದ ಮೇಲೆ ನಾವೇನು ಕ್ರಮ ತಗೋಬೇಕು, ನಮ್ಮ ಇನ್ವಾಲ್ವ್ಮೆಂಟ್, ನಮ್ಮ ರಾಜ್ಯದ ಪೊಲೀಸ್ ಇನ್ವಾಲ್ವ್ಮೆಂಟ್ ಎಷ್ಟು ಏನಿರುತ್ತೆ ಅನ್ನೋದನ್ನು ನೋಡಬೇಕಾಗುತ್ತೆ. ಅದನ್ನು ಪರಿಶೀಲನೆ ಮಾಡಿ ನನಗೆ ಮಾಹಿತಿ ಕೊಡಿ ಅಂತೇಳಿ ಕೇಳಿದ್ದೇನೆ. ಹೆಲ್ಪ್ ಕೇಳಿದಾರ ಸರ್ ಲೆಟರಲ್ಲಿ ಮಹಾರಾಷ್ಟ್ರದವರು ಅಥವಾ ಹೆಲ್ಪ್ ಮಾಹಿತಿ ಕೊಟ್ಟಿದ್ದಾರೆ. ಅಂದರೆ ಮುಂದೆ ಇನ್ವೆಸ್ಟಿಗೇಷನ್ ಮಾಡುವಾಗ ನಮ್ಮ ಸಹಕಾರನೂ ಬೇಕಾಗ್ತದೆ ಅನ್ನೋ ರೀತಿಯಲ್ಲಿ ಕೇಳಿದ್ದಾರೆ. ಅದು ಬಿಟ್ಟರೆ ಬೇರೆ ಇನ್ನೇನು ಸದ್ಯಕ್ಕೆ ಏನೂ ಇದಿಲ್ಲ. 400 ಕೋಟಿ ರೂಪಾಯಿ ಸಾಗಾಣಿಕೆ ಮಾಡ್ತಿರೋ ಸೆಕ್ಯೂರಿಟಿ ನಮ್ದು ಏನಿತ್ತು? 1 ರೂಪಾಯಿನ 2 ರೂಪಾಯಿನ 4 ಕೋಟಿ ಆದ್ರೆ ಏನೋ ಬ್ಯಾಂಕರ್ ಪಾಪ 400 ಕೋಟಿ ಅಂದ್ರೆ ಅದಕ್ಕೆ ತಕ್ಕದಾದಂಥ ಸೆಕ್ಯೂರಿಟಿ ಬೇಕಾಗಿತ್ತಾ? ಅಥವಾ ಎಲ್ಲರಿಗೂ ಇನ್ಫಾರ್ಮ್ ಮಾಡಿ ಆ ರೂಟ್ನಲ್ಲಿ ಎಲ್ಲ ಸ್ಟೇಟ್ಸು ಅಲ್ಲಿ ಇದು ಮಾಡಿದರೆ ಸ್ಟೇಟ್ಸ್ನವರು ಪ್ರೊಟೆಕ್ಷನ್ ಕೊಡ್ತಾ ಇದ್ರಾ? ಇದು ಏನು ನಡೆ ಇದೆ, ಅಚಾತುರ್ಯ ನಡೆ ಇದೆ. ಬಹುಶಃ ಇದನ್ನ ಭಾಳ ಗಂಭೀರವಾಗಿ ತಗೊಳ್ಬೇಕು ನಾವು. ಅದು ಯಾವ್ದು ಟ್ರಸ್ಟ್ನೋ ಏನೋ ಗೊತ್ತದ್ರ 400 ಕೋಟಿ ರೂಪಾಯಿ ತೊಗೊಂಡು ಹೋಗುವಾಗ ಅದಕ್ಕೆ ಸೂಕ್ತವಾದಂಥ ಇದು ಬೇಕಾಗಿರಂಗಿಲ್ಲ. ಇದು ಭಾಳ ಗಂಭೀರವಾದಂಥ ವಿಚಾರ. ಇದು ಸೂಕ್ತವಾದಂಥ ತನಿಖೆ ಆಗಬೇಕು. ಯಾವ ಕಂಟೈನರ್, ಯಾರು ಕಂಟೈನರ್ ಅದು ಗೊತ್ತಿಲ್ಲ ನಮಗೆ. ಗೋವಾ ಟು ಮಹಾರಾಷ್ಟ್ರ ಯಾರ್ದಂತ ರೊಕ್ಕ ಅದು? ಮತ್ತೆ ಅಲ್ಲಿ ಕುದುರೆ ವ್ಯಾಪಾರ ಗೊತ್ತೇ ಅಲ್ಲ, ಮತ್ತೆ ಯಾರ್ದಿರ್ಬೋದು. ಡಿಮಾನಿಟೈಸೇಷನ್ ಏನಾಯ್ತು ಮೋದಿ ಅವ್ರದ್ದು? ಅದೇ ರೀ, ಈಗ ಮತ್ತೆ ಡಿಮಾನಿಟೈಸೇಷನ್ ಏನಾಯ್ತು ಮೋದಿ ಅವ್ರದ್ದು? ನಾ ಖಾವುಂಗ ನಾ ಖಾನೆ ದೂಂಗ ಏನಾಯ್ತು? ಸಾಗಿಸ್ತಾ ಇದ್ದಾಗ ಸಿಕ್ಕಾಕೊಂಡ್ರಲ್ಲ, ಸಾಗಿಸ್ಬಹುದಂದ್ರೆ ಏನು? ರಾಮನಗರದಲ್ಲಿ ಮತ್ತೆ ಕುಮಾರಸ್ವಾಮಿ ವರ್ಸಸ್ DK ಶಿವಕುಮಾರ್ ಜಿದ್ದಾಜಿದ್ದು ಶುರುವಾಗುವ ಸೂಚನೆ ಸಿಗ್ತಾ ಇದೆ. 2028ರ ಚುನಾವಣೆಯಲ್ಲಿ ರಾಮನಗರದಿಂದ ಕುಮಾರಸ್ವಾಮಿ ಸ್ಪರ್ಧಿಸ್ತಾರಾ ಅನ್ನುವಂತಹ ಪ್ರಶ್ನೆ ಮೂಡಿದೆ. ರಾಮನಗರದಿಂದ ಸ್ಪರ್ಧಿಸುವ ಬಗ್ಗೆ ಕುಮಾರಸ್ವಾಮಿ ಸುಳಿವು ಕೊಟ್ಟಿದ್ದಾರೆ. ರಾಮನಗರ ತಾಲೂಕಿನ ಜನ ನನ್ನನ್ನ ಮನೆ ಮಗನಾಗಿ ಸ್ವೀಕರಿಸಿದ್ರು. 4 ಚುನಾವಣೆಯಲ್ಲಿ ರಾಮನಗರ ಜನರೇ ಚುನಾವಣೆಯನ್ನ ನಡೆಸಿ ನನ್ನನ್ನ ಗೆಲ್ಲಿಸಿದ್ರು ಅಂತ ಹೇಳಿಕೆಯನ್ನ ನೀಡಿದ್ದಾರೆ. ನನ್ನ ಅಂತಿಮ ದಿನಗಳು, ಹೋರಾಟಗಳು ರಾಮನಗರದಲ್ಲೇ. HDK ಈ ರೀತಿಯಾಗಿ ಹೇಳಿಕೆಯನ್ನ ನೀಡಿರುವಂತದ್ದು. ಮಂಡ್ಯ ಜನರ ಒತ್ತಡಕ್ಕೆ ಮಣಿದು ಮಂಡ್ಯಗೆ ಹೋದೆ ಅಷ್ಟೇ ನಾನು ಅಂತ ಹೇಳಿದ್ದಾರೆ. ರಾಮನಗರದಿಂದ ಸ್ಪರ್ಧಿಸುವ ಬಗ್ಗೆ ಕುಮಾರಸ್ವಾಮಿ ಸುಳಿವು ನೀಡಿದ್ದಾರೆ. 2028ರ ಚುನಾವಣೆಯಲ್ಲಿ ರಾಮನಗರದಿಂದ ಕುಮಾರಸ್ವಾಮಿ ಸ್ಪರ್ಧೆ ಮಾಡ್ತಾರಾ ಅನ್ನುವಂತಹ ಪ್ರಶ್ನೆ ಹುಟ್ಟಿದೆ. ರಾಮನಗರದಲ್ಲಿ ಮತ್ತೆ ಕುಮಾರಸ್ವಾಮಿ ಅಖಾಡಕ್ಕಿಳಿಯುವಂತಹ ಸೂಚನೆ ಸಿಗ್ತಾ ಇದೆ. ಮಂಡ್ಯದಲ್ಲಿ ಕಾರ್ಯಕರ್ತರ ಒಂದು ಅಪೇಕ್ಷೆ ಮೇರೆಗೆ ಕಳೆದ ಬಾರಿ ಚುನಾವಣೆಗೆ ನಿಂತಿದ್ದೆ. ನಿಲ್ಲೇಬೇಕು ಅಂತ ಆಟ ಆಡಿದ್ರು, ನಾನು ನಿಲ್ಲಿಸಬೇಕು ಅಂತ ಇದ್ದಿದ್ದು ಪುಟ್ಟರಾಜುನು. ಆದ್ರೆ ಅಲ್ಲಿಯ ಕೆಲವು ಒತ್ತಡಗಳಿಗೆ ನಾನು ಮಣಿಬೇಕಾಯ್ತು ಮಂಡ್ಯದಲ್ಲಿ. ಇದರಲ್ಲೇ ನೀವು ಅರ್ಥ ಮಾಡ್ಕೊಳ್ಳಿ, ಯಾವ ರಾಮನಗರ ತಾಲೂಕಿನ ಜನ ನನ್ನನ್ನ ಮನೆ ಮಗನಾಗಿ ಸ್ವೀಕಾರ ಮಾಡಿ ಬಹುಶಃ 4 ಚುನಾವಣೆ, 2 ಪಾರ್ಲಿಮೆಂಟ್ ಚುನಾವಣೆಯಲ್ಲಿ ನಾನು ನಾಮಪತ್ರ ಸಲ್ಲಿಸಿದ್ದಷ್ಟೇ, ಎಲ್ಲೂ ಚುನಾವಣೆಯಲ್ಲಿ ಮತ ಕೇಳಕ್ ಹೋಗಲಿಲ್ಲ. ಅವರೇ ಚುನಾವಣೆ ನಡೆಸಿ
ನನ್ನನ್ನ 4 ಬಾರಿ ಶಾಸಕನಾಗಿ 2 ಬಾರಿ ಲೋಕಸಭಾ ಸದಸ್ಯರು ಮಾಡಿದಂತ ಜಿಲ್ಲೆ ಇದು. ಈ ರಾಮನಗರ ತಾಲೂಕಿನ ಈ ಒಂದು ಜನತೆ ನನ್ನನ್ನ ಮನೆ ಮಗನಾಗಿ ಸ್ವೀಕಾರ ಮಾಡಿದ್ದಾರೆ. ನನ್ನ ಅಂತಿಮವಾದಂತ ದಿನಗಳು ರಾಮನಗರವೇ. ಮಂಡ್ಯ ಜಿಲ್ಲೆಯ ಜನತೆಯ ಅಪೇಕ್ಷೆ ಮೇಲೆ ಹೋಗಿದ್ದೀನಿ ಅಷ್ಟೇ. ನನ್ನ ಅಂತಿಮವಾದಂತ ಹೋರಾಟಗಳು ಅಂತಿಮವಾಗಿ ನನ್ನ ಈ ಜಿಲ್ಲೆಯ ಬಗ್ಗೆ ಏನ್ ಮಾಡಿದ್ದಾನೆ ಅಂತಾರೆ. ಈ ಜಿಲ್ಲೆಗೆ ಏನ್ ಕೊಟ್ಟ ಅಂತಾರೆ. ನಾನು ಅವರಿಂದ ಸರ್ಟಿಫಿಕೇಟ್ ಬೇಕಿಲ್ಲ. ಈ ಮಣ್ಣಿಗೆ ಹೋಗ್ಬೇಕಾದ್ರೆ ಇಲ್ಲಿ ನಾನು ಬೆಳೆಸಿದ್ದಾರಲ್ಲ, ಈ ನನ್ನ ತಂದೆ ತಾಯಿದು ನನಗೆ ಸರ್ಟಿಫಿಕೇಟ್ ಕೊಡ್ತಾರೆ. ನಾನು ಇನ್ನು ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡೋದಕ್ಕೆ ನಮ್ಮ ಪ್ರತಿನಿಧಿ ವೆಂಕಟೇಶ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ವೆಂಕಟೇಶ್, ರಾಮನಗರದಲ್ಲಿ 2028ಕ್ಕೆ ಡಿಕೆ ಶಿವಕುಮಾರ್ ವರ್ಸಸ್ HDK ಫೈಟ್ ನಡೆಯೋದಾಗಾದ್ರೆ ಪಕ್ಕಾನ ಹೇಗೆ ಅಂತ? ಚೈತ್ರ, ಏನಂದ್ರೆ ಕೇಂದ್ರ ಸಚಿವ HD ಕುಮಾರಸ್ವಾಮಿ ಅವರು ಇವತ್ತು ಮಾತನಾಡಿರುವಂತ ದಾಟಿಯನ್ನ ನೋಡಿದ್ರೆ 2028ರ ಸಾರ್ವತ್ರಿಕ ಚುನಾವಣೆಗೆ ರಾಮನಗರ ಕ್ಷೇತ್ರದಿಂದ ಅವರು ಸ್ಪರ್ಧೆ ಮಾಡುವಂತದ್ದು ಬಹುತೇಕ ಖಚಿತ ಎನ್ನಲಾಗ್ತಾ ಇದೆ. ಯಾಕಂದ್ರೆ ಈಗ ರಾಮನಗರ ಜಿಲ್ಲೆಯಲ್ಲಿ ಅಂದ್ರೆ ಬೆಂಗಳೂರು ದಕ್ಷಿಣ ಜಿಲ್ಲೆಯಲ್ಲಿ 4 ವಿಧಾನಸಭಾ ಕ್ಷೇತ್ರದಲ್ಲೂ ಕೂಡ ಕಾಂಗ್ರೆಸ್ನ ಶಾಸಕರು ಇರುವಂತದ್ದು. ಅದೇ ಕುಮಾರಸ್ವಾಮಿ ಅವರು ಇದ್ದಂತ ಸಂದರ್ಭದಲ್ಲಿ 4ಕ್ಕೆ 4 ಕೂಡ JDS ಶಾಸಕರಿದ್ರು. ಕೆಲವೊಮ್ಮೆ 3 ಕ್ಷೇತ್ರಗಳಲ್ಲಿ ಶಾಸಕರಿದ್ದಂಥದ್ದು. ಆದ್ರೆ ಕುಮಾರಸ್ವಾಮಿ ಅವರು ಮಂಡ್ಯಗೆ ಹೋಗ್ತಾ ಇದ್ದಂತೆನೆ ಇಲ್ಲಿ JDS ನ ಪ್ರಾಬಲ್ಯ ಸಂಪೂರ್ಣವಾಗಿ ಕುಸಿತ ಕಂಡಿದೆ. ಕಳೆದ 25-30 ವರ್ಷಗಳಿಂದಲೂ ಕೂಡ 4 ವಿಧಾನಸಭಾ ಕ್ಷೇತ್ರಗಳಲ್ಲಿ 3 JDS ಇದ್ರೆ 1 ಕಾಂಗ್ರೆಸ್ ಇರ್ತಾ ಇತ್ತು. ಆದ್ರೆ ಈಗ 4ಕ್ಕೆ 4 ಕೂಡ ಕಾಂಗ್ರೆಸ್ ಆಗಿರುವಂತದ್ದು. ಈ ನಿಟ್ಟಿನಲ್ಲಿ ಕುಮಾರಸ್ವಾಮಿ ಅವರ ಮುಂದಿನ ಯೋಜನೆ ರಾಮನಗರ ವಿಧಾನಸಭಾ ಕ್ಷೇತ್ರದಿಂದ ಅವರು ಸ್ಪರ್ಧೆ ಮಾಡುವಂತದ್ದು ಇವತ್ತಿನ ಅವರ ಹೇಳಿಕೆಯ ಪ್ರಕಾರ ಬಹುತೇಕ ಖಚಿತ ಎನ್ನಲಾಗ್ತಾ ಇದೆ. ಆದ್ರೆ ಕೊನೆ ಕ್ಷಣದ ರಾಜಕೀಯ ಲೆಕ್ಕಾಚಾರಗಳಲ್ಲಿ ಬದಲಾವಣೆ ಆದಂತ ಸಂದರ್ಭದಲ್ಲಿ ಅವರು ಯಾವ ಕ್ಷೇತ್ರವನ್ನ ಆಯ್ಕೆ ಮಾಡ್ಕೊಳ್ತಾರೆ ಎನ್ನುವಂಥದ್ದು ಅವತ್ತಿನ ರಾಜಕೀಯ ಲೆಕ್ಕಾಚಾರಕ್ಕೆ ಸಾಕ್ಷಿಯಾಗ್ತದೆ. ಚೈತ್ರ, ವೆಂಕಟೇಶ್, ಇನ್ನು ಯಾವಾಗ್ಲೂ ಕೂಡ JDS ನ ಒಂದು ಸೂತ್ರ ಅಂತಾನೆ ಹೇಳ್ಬೋದು, ಕೊನೆ ಕ್ಷಣಗಳು, ಕೊನೆ ಚುನಾವಣೆ, ಈ ರೀತಿ ಮತ್ತೆ ಸಾಫ್ಟ್ ಕಾರ್ನರ್ ಯೂಸ್ ಮಾಡಿಕೊಂಡು ರಾಮನಗರ ಜನತೆಯ ಮತ ಸೆಳೆಯುವಕ್ಕೆ ಈಗಲೇ ಕುಮಾರಸ್ವಾಮಿ ಪ್ಲಾನ್ ಮಾಡ್ತಿದಾರಾ ಅಂತ? ಖಂಡಿತ ಚೈತ್ರ, ಯಾಕಂದ್ರೆ ಕುಮಾರಸ್ವಾಮಿ ಅವರ ರಾಜಕೀಯ ಲೆಕ್ಕಾಚಾರಗಳು ಎಲ್ಲವೂ ಕೂಡ ಕೊನೆ ಕ್ಷಣದಲ್ಲಿ ಅಂತಿಮ ಆಗ್ತಕ್ಕಂಥದ್ದು. ಯಾಕಂದ್ರೆ ಈ ಹಿಂದೆ ನಿಖಿಲ್ ಕುಮಾರಸ್ವಾಮಿ ಅವರ ಸ್ಪರ್ಧೆ ವಿಚಾರವಾಗಿಯೂ ಕೂಡ ಯಾವುದೇ ಒಂದು ಗುಟ್ಟನ್ನ ಬಿಟ್ಕೊಟ್ಟಿರ್ಲಿಲ್ಲ. ಆದ್ರೆ ಕೊನೆ ಕ್ಷಣದಲ್ಲಿ ಬಂದು ಅವರು ಅಭ್ಯರ್ಥಿ ಆದ್ರು. ಚನ್ನಪಟ್ಟಣ ಉಪಚುನಾವಣೆಯಲ್ಲೂ ಕೂಡ ಅವರು ಹೆಸರು ಇದ್ರೂ ಕೂಡ ಕೊನೆ ಕ್ಷಣದಲ್ಲಿ ಅವರು ಬಂದು ಅಭ್ಯರ್ಥಿ ಆಗ್ತಾರೆ. ಅದೇ ರೀತಿ ಈಗ ಕುಮಾರಸ್ವಾಮಿ ಅವರು ಕೂಡ ಮಂಡ್ಯದಲ್ಲಿ ಲೋಕಸಭಾ ಸದಸ್ಯರಾಗಿ ಆಯ್ಕೆಯಾಗಿದ್ರು, ಕೇಂದ್ರ ಸಚಿವರಾಗಿ ಕೆಲಸವನ್ನ ಮಾಡ್ತಾ ಇದ್ದಾರೆ. ಆದ್ರೆ ಈ ನಿಟ್ಟಿನಲ್ಲಿ ಇನ್ನೂ 2 ವರ್ಷಗಳ ಇರುವ ಕಾಲ ಈಗಲೇ ಅವರು ರಾಮನಗರ ಕ್ಷೇತ್ರವನ್ನ ಒಂದು ಪ್ರತಿನಿಧಿಸ್ತಾರೆ ಎನ್ನುವಂತ ಸುಳಿವನ್ನ ಕೊಡ್ತಾ ಇರುವುದನ್ನ ನೋಡಿದ್ರೆ ಇದು ಎಲ್ಲ ಒಂದು ಕಡೆ ಕಾಂಗ್ರೆಸ್ ಪಕ್ಷದ ಸಂಘಟನೆಯನ್ನ ಕುಸಿತ ಮಾಡಬೇಕು ಎನ್ನುವಂತ ಲೆಕ್ಕಾಚಾರನ ಎನ್ನುವಂತ ಅನುಮಾನ ಕೂಡ ಮೂಡ್ತದೆ. ಜೊತೆಗೆ ಆ ರಾಮನಗರ ಕ್ಷೇತ್ರದಲ್ಲಾಗಿರ್ಬೋದು, ಚನ್ನಪಟ್ಟಣ ಆಗಿರ್ಬೋದು, JDS ಪಕ್ಷದ ಸಂಘಟನೆ ಸಂಪೂರ್ಣವಾಗಿ ಕುಸಿದಿದೆ. ಒಂದೇ ಒಂದು ಕಚೇರಿಯನ್ನ ಮೇಂಟೈನ್ ಮಾಡ್ಲಿಕ್ಕೂ ಕೂಡ ಜಿಲ್ಲೆಯಲ್ಲಿ ಯಾರು ಕೂಡ ಮುಂದಾಗ್ತಾ ಇಲ್ಲ. ಜಿಲ್ಲಾಧ್ಯಕ್ಷ ಇದ್ರೂ ಕೂಡ ಇಲ್ದಂತ ಸ್ಥಿತಿಯಲ್ಲಿದೆ. ಈ ಒಂದು ಲೆಕ್ಕಾಚಾರವನ್ನ ನೋಡ್ಕೊಂಡು ಕುಮಾರಸ್ವಾಮಿ ಅವರು ಈ ಒಂದು ಮಾತನ್ನ ಹೇಳಿದ್ರ ಎನ್ನುವಂತ ಲೆಕ್ಕಾಚಾರಗಳು ಕೂಡ ಇದೆ. ಹಾಗಾಗಿ ಭವಿಷ್ಯದ ದಿನಗಳಲ್ಲಿ ಕುಮಾರಸ್ವಾಮಿ ಅವರ ಸ್ಪರ್ಧೆ ಖಚಿತ ಆದಾಗ ಮಾತ್ರ ಇದು ಖಚಿತ ಎನ್ನುವಂತ ಒಂದು ಸತ್ಯವನ್ನ ಒಪ್ಪಬಹುದು. ಚೈತ್ರ, ಧನ್ಯವಾದ ವೆಂಕಟೇಶ್ ತಮ್ಮೆಲ್ಲ ಮಾಹಿತಿಗಾಗಿ. KKRDBಯಲ್ಲಿ ಗೋಲ್ಮಾಲ್ ನಡೆದಿದೆ. ಶಾಲೆಗಳ ಅನುದಾನ ಗುಳುಮಾಯ್ತಾ ಅನ್ನುವಂತಹ ಪ್ರಶ್ನೆ ಎದ್ದಿದೆ. ಸರ್ಕಾರಿ ಶಾಲೆಗಳ ಅಭಿವೃದ್ಧಿ ನೆಪ ಕೋಟಿ ಕೋಟಿ ಲೂಟಿ. ಶಾಲೆಗಳಿಗಿಲ್ಲ ಸೋಲಾರ್ ಪ್ಯಾನೆಲ್. ಅಧಿಕಾರಿಗಳು ಗುತ್ತಿಗೆದಾರರಿಂದ ಅಕ್ರಮ. KKRDB ಗೋಲ್ಮಾಲ್, ಶಾಲೆಗಳ ಹಣ ಲೂಟಿ. ಕಲ್ಯಾಣ ಕರ್ನಾಟಕ ಅಭಿವೃದ್ಧಿಯ ಹಣ ಗುಳುಮಾಯ್ತಾ? ಅಭಿವೃದ್ಧಿ ಹೆಸರಲ್ಲಿ ಕೋಟ್ಯಾಂತರ ರೂಪಾಯಿ ಲೂಟಿ ಹೊಡೆದಿದ್ದಾರಾ? KKRDB ಅಧ್ಯಕ್ಷ ಅಜಯ್ ಸಿಂಗ್ ಅವರೇ ಇಲ್ಲಿ ನೋಡಿ, ಶಾಲೆಗಳ ಅಭಿವೃದ್ಧಿ ನೆಪದಲ್ಲಿ ಕೋಟ್ಯಾಂತರ ರೂಪಾಯಿ ಹಣ ಗುಳುಮಾಗಿದೆ. ಶಾಲೆಗಳಿಗೆ ಸೋಲಾರ್ ಪ್ಯಾನೆಲ್ ಅಳವಡಿಕೆ ನೆಪದಲ್ಲಿ ಲೂಟಿ ಹೊಡೆದಿದ್ದಾರೆ ಅನ್ನುವಂತಹ ಆರೋಪ ಕೇಳಿ ಬರ್ತಾ ಇದೆ. KKRDB ಅಧಿಕಾರಿಗಳು ಮತ್ತು ಗುತ್ತಿಗೆದಾರರಿಂದ ಅಕ್ರಮ ನಡೆದಿರುವಂತಹ ಆರೋಪ ಕೇಳಿ ಬರ್ತಾ ಇದೆ. ಶಾಲೆಗಳಿಗೆ ಸೋಲಾರ್ ಪ್ಯಾನೆಲ್ ಅಳವಡಿಕೆ ಮಾಡುವ ನೆಪದಲ್ಲಿ ಕೋಟಿ ಕೋಟಿ ಹಣವನ್ನ ಅಕ್ರಮವಾಗಿ ಅವರು ಬಳಸಿಕೊಂಡಿದ್ದಾರೆ, ಲೂಟಿ ಹೊಡೆದಿದ್ದಾರೆ ಅನ್ನೋ ಆರೋಪ ಇದೆ. ಬೀದರ್ನ ಔರಾದ್ ಮತ್ತು ಕಮಲನಗರ ತಾಲೂಕಿನಲ್ಲಿ ಲೂಟಿಯಾಗಿರುವ ಸೂಚನೆ ಇರುವಂತದ್ದು. ಶಾಲೆಗಳ ದುರಸ್ತಿಗೆ ಬಂದಂತಹ ಅನುದಾನ ಗುಳುಮಾಯ್ತಾ? 49 ಸರ್ಕಾರಿ ಶಾಲೆಗಳ ಬಗ್ಗೆ ಅನುದಾನ ಲೂಟಿಯಾಗಿರುವ ಮಾಹಿತಿ ಸಿಗ್ತಾ ಇದೆ.
ದೂಪದಾಮಂಗಾವ್ ಮತ್ತು ಸಂತಾಪುರ, ವಢಂಗಾವ್, ಚಿಕ್ಲಿ ಸೇರಿದಂತೆ ಸೋಲಾರ್ ಪ್ಯಾನೆಲ್ ಅಳವಡಿಕೆಗೆ ಬಂದಿದ್ದಂತಹ 1.52 ಕೋಟಿಯಷ್ಟು ಅನುದಾನ ಗುಳುಂ ಮಾಡಿರುವ ಆರೋಪ ಕೇಳಿಬಂದಿದೆ. ಬೀದರ್ KRDL ಕರ್ನಾಟಕ ಗ್ರಾಮೀಣ ಮೂಲಸೌಕರ್ಯ ಅಭಿವೃದ್ಧಿ ನಿಯಮಿತ ಅಧಿಕಾರಿಗಳು ಕಚೇರಿಯವರು ಏನ್ ಮಾಡಿದಾರೆ ಅಂತಂದ್ರ 2023, 24, 25, 26ರಲ್ಲಿ ಹಿರಿಯ ಪ್ರಾಥಮಿಕ ಶಾಲೆ ಒಳಗ ಸೋಲಾರ್ ಪ್ಯಾನೆಲ್ ಅಳವಡಿಸಿದೆ ಅಂತ ಹೇಳಿ ಈಗಾಗಲೇ ಏನಂದ್ರೆ 4 ಲಕ್ಷ ರೂಪಾಯಿ ದುಡ್ಡು ವಿತರಿಸ್ಬಿಟ್ಟಾರ. ಇದೇ ತರ ಏನಂದ್ರೆ ನಮ್ಮ ಔರಾದು ಕಮಲನಗರ ತಾಲೂಕಾ ಒಳಗೆ 49 ಸ್ಕೂಲ್ ಒಳಗ ಸೋಲಾರ್ ಪ್ಯಾನೆಲ್ ಅಳವಡಿಸ್ಬೇಕಂತ ಹೇಳಿ 1,52 ಲಕ್ಷ ರೂಪಾಯಿದು ಎಸ್ಟಿಮೇಟ್ ಮಾಡಿದಾರೆ ಅವರು. ಮಾಡಿ ಏನ್ ಮಾಡ್ಯಾರ ಅಂತಂದ್ರ ಸುಮಾರು 4-5 ಸ್ಕೂಲ್ ಕೂಡಿಸಿ ಬಾಕಿ ಸ್ಕೂಲ್ ಯಾವ ಊರನ್ನು ಕೂಡ್ಸೇ ಇಲ್ಲ. ಫೆಬ್ರವರಿ 2020 ಒಳಗೆ ಏನಂದ್ರೆ ಪೂರಾ ಟೋಟಲ್ ಏನಾದ್ರು ಪೇಮೆಂಟ್ ಎಬ್ಬಿಸ್ಬಿಟ್ಟಾರ್ರಿ. ಇದೇ ತರ ಏನ್ ಮಾಡತ್ತಾರ ಲ್ಯಾಂಡ್ ಆರ್ಮಿದವ್ರು ಬೀದರ್ KRDL ಕಚೇರಿಯವ್ರು ಅಂತಂದ್ರ ಕೆಲಸ ಮಾಡಲ್ಲ, ಏನಿಲ್ಲ. ಹೆಸರಿಗೆ ಮಾತ್ರ ಸರ್ಕಾರಕ್ಕೆ ಏನಂತಂದ್ರ ಪ್ರೋಗ್ರೆಸ್ ರಿಪೋರ್ಟ್ ತೋರಿಸ್ತಾರ, ಎಸ್ಟಿಮೇಟ್ ಮಾಡಿ ಕಳಿಸ್ಕೊಡ್ತಾರ. ಅದು ಸೋಲಾರ್ ಪ್ಯಾನೆಲ್ ಅಂತ ಹೇಳಿ ಒಂದು ಇತ್ತು, ಆದ್ರೆ ಯಾವ್ದು ಕಾಮಗಾರಿಗೆ ಕೆಲಸ ಆಗಿಲ್ಲ. ಅವರು 8 ತಿಂಗಳ ಕೆಳಗಡೆನೆ ಬಿಲ್ ಎಬ್ಸ್ಕೊಂಡಿದ್ದಾರೆ. ನಾವು ಅದಕ್ಕೆ ಸ್ವಲ್ಪ ಡೀಟೇಲ್ ಆಗಿ ತೆಗಿಬೇಕಂತ ನೋಡಿದ್ರೆ ಆಗ ನಮ್ಗೆ ಗೊತ್ತಾಯ್ತು 7 ತಿಂಗಳ ಕೆಳಗಡೆನೆ ಬಿಲ್ ಎಬ್ಸ್ಕೊಂಡಿದ್ದಾರೆ ಅಂತ ಹೇಳಿದ್ರೆ ನಮ್ಮ ಹತ್ರ ಯಾವ ಸೋಲಾರ್ ಕಾಮಗಾರಿ ಆಗಿಲ್ಲ. ಬೇರೆಗೆ ಅದು ಬೇರೆ ಬಜೆಟ್ ಇದೆ ಸರ್. ಸೋಲಾರ್ ಕಡೆಗೆ 4 ಲಕ್ಷ, ಮತ್ತೆ ಬಿಲ್ಡಿಂಗ್ ರಿಪೇರಿಂಗ್, ಫ್ಲೋರಿಂಗ್ ಅದು ಸ್ವಲ್ಪ ಇತ್ತು. ಅದು ಫ್ಲೋರಿಂಗ್ ಪ್ಲಸ್ ಕಲರಿಂಗ್ ಮಾಡಿದ್ದಾರೆ. ಅವ್ರು ಬಂದು ಮಾಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ಆದ್ರೆ ನಮ್ಗೆ ಗೊತ್ತಾಯ್ತು 8 ತಿಂಗಳ ಕೆಳಗಡೆ ಬೋಗಸ್ ಆಗಿ ಬಿಲ್ ಎಬ್ಸ್ಕೊಂಡಿದ್ದಾರೆ ಅಂತ ಗೊತ್ತಾಯ್ತು. ಎಸ್ಟಿಮೇಟೇ ಕೊಟ್ಟಿಲ್ಲ ನಮಗೆ ಎಸ್ಟಿಮೇಟ್ ಕಾಪಿ ಕೊಡು ಅಂದ್ರೆ ಕೊಡ್ತೀವಿ ಅಂತ ಹೇಳ್ತಾ ಇದ್ರು. ಒಟ್ಟೆ ಯಾವಾಗ ಬಂದಿದ್ರು ಕೇಳ್ತಾ ಇದ್ವಿ ನಾವು, ಎಸ್ಟಿಮೇಟ್ ಕಾಪಿ ಕೊಡಿ ನೋಡೋಣ, ಅದ್ರಲ್ಲಿ ಯಾವ ವರ್ಕ್ ಇದೆ, ಯಾವ ಕಾಮಗಾರಿಕೆ ಇದೆ ನಮ್ಗೆ ಗೊತ್ತಾಗುತ್ತೆ. ಕನ್ನಡದ ಜ್ಞಾನ ದಾಸೋಹಿ ಅಂಕೇಗೌಡರಿಗೆ ಪದ್ಮ ಗೌರವ ಲಭಿಸಿದೆ. ಪುಸ್ತಕ ಮನೆ ನಿರ್ಮಾಣದ ಅಂಕೇಗೌಡರಿಗೆ ಪದ್ಮ ಗೌರವ ಲಭಿಸಿರುವಂತದ್ದು. ಪಾಂಡವಪುರ ತಾಲೂಕಿನ ಹರಳಹಳ್ಳಿಯ ಪುಸ್ತಕ ಮನೆ ನಿರ್ಮಾತೃ 20 ಲಕ್ಷಕ್ಕೂ ಅಧಿಕ ಪುಸ್ತಕಗಳನ್ನು ಸಂಗ್ರಹಿಸಿರುವಂತಹ ಅಂಕೇಗೌಡರಿಗೆ ಈಗ ಪದ್ಮಶ್ರೀ ಗೌರವ ಸಿಕ್ಕಿದೆ. ಬಸ್ ಕಂಡಕ್ಟರ್ ಆಗಿ ಕೆಲಸ ನಿರ್ವಹಿಸ್ತಾ ಇದ್ರು. ಸಾಹಿತ್ಯ ಮತ್ತು ಶಿಕ್ಷಣ ಕ್ಷೇತ್ರದ ಸಾಧನೆಗಾಗಿ ಈ ಗೌರವ ಲಭಿಸಿದೆ. ಆಗುತ್ತೆ ಸರ್, ಏಕೆಂದ್ರೆ ಗುರ್ಸಿದಾರಲ್ಲ ಅದೊಂದಕ್ಕೆ ಸಂತೋಷ ಅಲ್ವಾ ಸರ್, ಯಾರಿಗೆ ಆಗಲಿ ಅಲ್ವೇ. ಏಕೆಂದ್ರೆ ನನ್ನ 55 ವರ್ಷದ ಪರಿಶ್ರಮ, ನಾವೆಲ್ಲ ಕಲ್ಲು ಮುಳ್ಳು ಆದಿಗಳಲ್ಲಿ ನಡೆದು ಬಂದಿರೋದು ಸರ್. ಏನಂದ್ರೆ ಏನು ನನ್ನ ಕರ್ತವ್ಯಕ್ಕೆ ಒಂದಷ್ಟು ಗುರ್ಸಿದ್ರು ಅಂತ ಅಷ್ಟೇ ಸರ್, ಇನ್ನೇನಿಲ್ಲ. ನನಗೆ ಗ್ರಂಥಾಲಯಕ್ಕೆ ಒಂದು ಇದಾಗಬೇಕು, ಯಾವುದೋ ಒಂದು ಅದು ಉಳಿಯೋ ರೀತಿ ಏನಾದ್ರು ಒಂದು ಆದಾಗ ಮಾತ್ರ ನನ್ಗೆ ಸಮಾಧಾನ ಸರ್. ಅಲ್ಲಿವರೆಗೂ ನಂಗೆ ಸಮಾಧಾನ ಇಲ್ಲ. ಅಂದ್ರೆ ನೀವು ಕಟ್ಟಿರೋದನ್ನ ಉಳಿಸ್ಕೊಂಡು ಹೋದ್ರೆ ಸಾಕು ಅಂತ ಅಲ್ವಾ ಸರ್, ಅದು ಆಗ್ಬೇಕು ಸರ್. ಪಬ್ಲಿಕ್ ಯುಟಿಲೈಸೇಷನ್ ಆಗದೆ ಹೋದ್ರೆ ಇವೆಲ್ಲ ಬರೀ ಕೇವಲ ನಮ್ಮ ಇದಾಗುತ್ತೆ, ಸ್ವಾರ್ಥ ಆಗುತ್ತೆ.